ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ KSRTC ನವರು ಹಾಸನ ಟ್ರ್ಯಾಕ್ ಅಲ್ಲಿ ನಡೀತಿರುವಂತ ಚಾಲನಾ ವೃತ್ತಿ ಪರೀಕ್ಷೆಯ 8ನೇ PDF ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಜನಕ್ಕೆ ಆಲ್ರೆಡಿ ಸಿಕ್ಕಿರಬಹುದು ಗ್ರೂಪ್ ಅಲ್ಲಿ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರೋರಿಗೆಲ್ಲ. ಸೊ ಯಾರಿಗೆಲ್ಲ ಸಿಕ್ಕಿಲ್ಲ ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾಹಿತಿ ಕೊಡೋಣ ಅಂತ ಸ್ನೇಹಿತರೆ ನೋಡಿ, KSRTC ನವರು 8ನೇ PDF ಬಿಟ್ಟಿದ್ದಾರೆ. ಈ PDF ಅಲ್ಲಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ 202690 ಇಂದ 20400821 ವರೆಗೂ ಬಿಟ್ಟಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 40,000 ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವರೆಗೂ ಕೂಡ ಈ ಒಂದು 8ನೇ PDF ಬಿಟ್ಟಿದ್ದಾರೆ ಸ್ನೇಹಿತರೆ. ಟೋಟಲ್ ಆಗಿ ಈ ಒಂದು 8ನೇ PDF ಅಲ್ಲಿ ಎಷ್ಟು ಜನಕ್ಕೆ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ 3,000 ಜನಕ್ಕೆ ಕರೆದಿದ್ದಾರೆ ಸ್ನೇಹಿತರೆ. ಈ ಒಂದು 8ನೇ PDF ಅಲ್ಲಿ ಮಾರ್ಚ್ 3ನೇ ತಾರೀಕಿಂದ ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ಒಂದು 8ನೇ PDF ಅಲ್ಲಿ ತಗೊಂಡಿದ್ದಾರೆ. 30, 31 2 ದಿವಸ ರಜೆ ಇದೆ ಸ್ನೇಹಿತರೆ. ಮಾರ್ಚ್ 30ನೇ ತಾರೀಕು ಸಂಡೇ ಇದೆ, ಅವತ್ತು ಉಗಾದಿನೂ ಕೂಡ ಇದೆ. ಬಟ್ ಸಂಡೇ ಬಂದಿರೋದ್ರಿಂದ ಆಸ್ ಯೂಶುವಲ್ ಆಗಿ ಅವತ್ತು ಕೂಡ ರಜೆ ಇದೆ. ಬಟ್ 31ನೇ ತಾರೀಕು ರಂಜಾನ್ ಇದೆ. ಸೊ ಹಾಗಾಗಿ 31ನೇ ತಾರೀಕು ಸೋಮವಾರ ಬರುತ್ತೆ ಮಾರ್ಚ್, ಅವತ್ತು ಕೂಡ ರಜೆ ಇದೆ ಟ್ರ್ಯಾಕು. ಮಾರ್ಚ್ 13ನೇ ತಾರೀಕು ಹೋಳಿ ಹಬ್ಬ ಇದೆ, ಹೋಳಿ ಹುಣ್ಣಿಮೆ. ಬಟ್ ಹೋಳಿ ಹುಣ್ಣಿಮೆ ದಿವಸ ಟ್ರ್ಯಾಕು ರಜೆ ಇಲ್ಲ, ಇದನ್ನ ಎಲ್ಲರೂ ಕೂಡ ಗಮನಿಸಬೇಕು. 13ನೇ ತಾರೀಕು ರಜೆ ಇದ್ರೂ ಕೂಡ ಅವತ್ತು ಟ್ರ್ಯಾಕ್ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ. ಟೋಟಲ್ ಆಗಿ 3,000 ಜನಕ್ಕೆ ಕರೆದಿದ್ದಾರೆ ಸ್ನೇಹಿತರೆ 8ನೇ PDF ಅಲ್ಲಿ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಕರೆದ್ರು, ಇನ್ನು ಎಷ್ಟು ಜನ ಉಳ್ಕೊಂಡಿದ್ದಾರೆ ಅಂತ ಡೀಟೇಲ್ಸ್ ನೋಡೋದಾದ್ರೆ ಸ್ನೇಹಿತರೆ, ಸೊ ನೋಡಿ, ನಮ್ಗೆ ಲತಾ ಮೇಡಮ್ ಅವ್ರ ಮಾಹಿತಿ ಕೊಟ್ಟಿರೋ ಪ್ರಕಾರ 14,000 ಜನ ಈ ಒಂದು ಟೋಟಲ್ ಆಗಿ KSRTC ಡಿಕಮ್ಸಿ ನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದೇ ಒಂದು ಮಾಹಿತಿನ ಇಟ್ಕೊಂಡು ನಾವು ನೋಡೋದಾದ್ರೆ, ಸೊ ಟೋಟಲ್ ಆಗಿ 9,785 ಜನ ಈ ಒಂದು 8ನೇ PDF ಕೂಡ ಸೇರಿ ಹೇಳ್ತಾ ಇರೋದು. 8ನೇ ಒಂದು PDF ಸೇರಿನೂ ಕೂಡ ಹಾಸನಲ್ಲಿ ತಗೊಂಡಿರೋದು 9,785 ಜನಕ್ಕೆ ಕರೆದಂಗಾಯ್ತು ಇಲ್ಲಿವರೆಗೂ. ಓಕೆನಾ. 14,000ದಲ್ಲಿ 9,785 ಜನನ ತೆಗೆದ್ರೆ ಇನ್ 4,215 ಜನ ಉಳ್ಕೋತಾರೆ. ಸೊ ಬಟ್ ಇದರಲ್ಲಿ ಆಲ್ರೆಡಿ ಹುಮ್ನಾಬಾದಲ್ಲೂ ಕೂಡ KSRTC ಒಂದು ಚಾಲನಾ ವೃತ್ತಿ ಪರೀಕ್ಷೆನ ನಡೆಸಿದ್ದಾರೆ. ಸೊ ಹುಮ್ನಾಬಾದ್ ಟ್ರ್ಯಾಕ್ ಅನ್ನು ಆಯ್ಕೆ ಮಾಡಿಕೊಂಡಿರುವಂತ ಅಭ್ಯರ್ಥಿಗಳ ಸಂಖ್ಯೆ 2,685 ಇದೆ, ಹೆಚ್ಚು ಕಮ್ಮಿ ಹೇಳ್ತಾ ಇರೋದು. ಓಕೆನಾ. ಸೊ ಅದನ್ನು ಕೂಡ ಮೈನಸ್ ಮಾಡ್ಕೊಂಡ್ರೆ ಇನ್ನು 1,550 ಜನ ಹೆಚ್ಚು ಕಮ್ಮಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನೊಂದು PDF ಬರುತ್ತಲ್ವಾ, ಸೊ ನೆಕ್ಸ್ಟ್ PDF ಅದೇ ಲಾಸ್ಟ್ PDF ಆಗಿರುತ್ತೆ. 9ನೇ ಏನ್ PDF ಬರುತ್ತೆ ನೋಡಿ, 9ನೇ PDF KSRTC ಹಾಸನ ಟ್ರ್ಯಾಕ್ ಲಾಸ್ಟ್ PDF ಆಗಿರುತ್ತೆ. ಸೊ ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಬಿಡಬೇಕಾಗುತ್ತೆ 9ನೇ PDF. ಬಟ್ ಏನಾಗಿದೆ ಅಂತಂದ್ರೆ, ಸೊ ನಿನ್ನೆ 3ನೇ ತಾರೀಕು ಏನು ಈ ಒಂದು 8ನೇ PDF ಇಂದ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಯ್ತಲ್ಲ ಸ್ನೇಹಿತರೆ, 3ನೇ ತಾರೀಕು ಸೋಮವಾರ ಹಾಸನ ಟ್ರ್ಯಾಕು ನಡೆದಿಲ್ಲ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು 4ನೇ ತಾರೀಕು, ಅಂದ್ರೆ ಮಾರ್ಚ್ 4ನೇ ತಾರೀಕು ಮಂಗಳವಾರ. ಸೊ ಮಂಗಳವಾರನೂ ಕೂಡ ಒಂದು ಹಾಸನ ಟ್ರ್ಯಾಕು ನಡೆದಿಲ್ಲ. ಕಾರಣ ಏನಂತಂದ್ರೆ ಏನೋ ಸೆನ್ಸರ್ ಪ್ರಾಬ್ಲಮ್ ಆಗಿದೆ ಅಂತೆ, ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ ಅಥವಾ ಸೆನ್ಸರ್ ವೈರ್ಗಳೆಲ್ಲ ಏನೋ ಇಲಿಗಳು ಕಚ್ಚ ಹಾಕಿದೆ ಹಂಗೆ ಅಂತ ಹೇಳ್ತಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ರೀಸನ್ ಏನು ಅಂತ ಗೊತ್ತಿಲ್ಲ. 2 ದಿವಸದಿಂದಾನು ಕೂಡ ಹಾಸನ ಟ್ರ್ಯಾಕು ನಡೀತಾ ಇಲ್ಲ, 3ನೇ ತಾರೀಕು ಮತ್ತೆ 4ನೇ ತಾರೀಕು. ಸೊ ಇವರನ್ನ ಏನ್ ಮಾಡ್ತಾರೆ ಅಂದ್ರೆ ಏಪ್ರಿಲ್ 1ನೇ ತಾರೀಕು ಕರೀತಾರೆ. ಮತ್ತೆ ಇವತ್ತು ಮಂಗಳವಾರ ಡೇಟ್ ಮಿಸ್ ಆದವ್ರಿಗೆ ಏಪ್ರಿಲ್ 4ನೇ ತಾರೀಕು ಕರೀತಾರೆ. ಸೊ ನಾಳೆನು ಏನಾದ್ರೂ ಸೆನ್ಸರ್ ಟ್ರ್ಯಾಕ್ ರೆಡಿ ಆಗಿಲ್ಲ ಅಂತಂದ್ರೆ 5ನೇ ತಾರೀಕು ಮಾರ್ಚ್, ಅವ್ರಿಗೆ ಏಪ್ರಿಲ್ 3ನೇ ತಾರೀಕು ಕರೆಯುವಂತ ಸಾಧ್ಯತೆ ಇರುತ್ತೆ. ಸೊ ಎಷ್ಟು ದಿನ ಇದು ಡೇಟ್ ಮಿಸ್ ಆಗ್ತಾ ಹೋಗುತ್ತೆ. ಇವಾಗ ಈ ಒಂದು 8ನೇ PDF ಅಲ್ಲಿ ಏನ್ ಇವಾಗ 3, 4 ಮಿಸ್ ಆಯ್ತು, ಈಗ 5ನೇ ತಾರೀಕು ಕೂಡ ಏನಾದ್ರೂ ಸೆನ್ಸರ್ ಕಂಪ್ಲೀಟ್ ಆಗಿ ರೆಡಿ ಆಗ್ಲಿಲ್ಲ ಅಂತಂದ್ರೆ, ಸೊ ಇವ್ರನ್ನ ಏನ್ ಮಾಡ್ತಾರೆ 1, 2, 3ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಕರೀತಾರೆ. ಓಕೆನಾ. ಸೊ ಅದ್ರ ನಂತರ ಏನ್ ಮಾಡ್ತಾರೆ 9ನೇ ಒಂದು PDF ಕೂಡ ಬಿಡ್ತಾರೆ, ಅದೇ ಲಾಸ್ಟ್ PDF ಆಗಿರುತ್ತೆ. ಆ PDF ಯಾವ ಡೇಟ್ ವರೆಗೂ ಬಿಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಯಾವ ಡೇಟ್ ವರೆಗೂ ಎಂಡ್ ಆಗುತ್ತೆ, ನನ್ನ ಪ್ರಕಾರ ಒಂದು 1,500 ಜನ ಇದ್ದಾರೆ ಅಂದ್ರೆ ನನ್ನ ಪ್ರಕಾರ ಒಂದು 10 ರಿಂದ 15 ದಿವಸ 15 ದಿವಸವರೆಗೂ ಬಿಡ್ಬೋದೇನೋ. ಅಂದ್ರೆ ಮಾರ್ಚ್ 15ನೇ ತಾರೀಕಿಂದ 18ನೇ ತಾರೀಕು ಒಳಗಡೆ ಈ ಒಂದು 9ನೇ PDF ಕೊನೆಯ ಒಂದು ಏನ್ ಅಭ್ಯರ್ಥಿಗಳ ಲಿಸ್ಟ್ ಇರುತ್ತಲ್ಲ, ಸೊ ನನ್ನ ಪ್ರಕಾರ ಒಂದು 15 ರಿಂದ 18ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಇನ್ನೂ 2 ದಿವಸ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನಾವು. ಈ 3, 4 ಏನು ಇದೆಯಲ್ವಾ, ಈಗ ಡೇಟ್ ಮಿಸ್, ಈಗ ಏನು ಸೆನ್ಸರ್ ರಿಪೇರಿ ಆಗಿರೋದ್ರಿಂದ, ಸೊ ಅವ್ರಿಗೆ 1, 2ನೇ ತಾರೀಕು ತಗೊಳ್ಳೋದ್ರಿಂದ ನಾವು ಇನ್ನೊಂದು 2 ದಿವಸ ಎಕ್ಸ್ಟ್ರಾ ತಗೊಂಡ್ರು ಕೂಡ
ಸೊ ಅಲ್ಲಿಗೆ ಒಂದು ಮಾರ್ಚ್ 20ನೇ ತಾರೀಕುವರೆಗೂ ತಗೋಬಹುದೇನೋ. ಅದ್ರಲ್ಲಿ ನಾವು ಸಂಡೇ ಗಿಂಡೆ ಎಲ್ಲ ಮೈನಸ್ ಮಾಡಿದ್ರು ಕೂಡ ಸೊ ಒಂದು ಏಪ್ರಿಲ್ 25ನೇ ತಾರೀಕು ಅಥವಾ ಏಪ್ರಿಲ್ 28ನೇ ತಾರೀಕುವರೆಗೂ ಲಾಸ್ಟ್ ಒಂದು PDF ಬಿಡಬಹುದು ಅಂತ ನಮಗ್ ಅನಿಸ್ತಾ ಇದೆ. ಸೊ ಅದರ ನಂತರ ಒಂದು ವಾರ ಅಥವಾ ಒಂದು 10 ದಿವಸ ಡೇಟ್ ಮಿಸ್ ಆದವ್ರಿಗೆ ತಗೊಂಡ್ರು ಕೂಡ ಸೊ ಏಪ್ರಿಲ್ ಎಂಡು ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ಹಾಸನ ಟ್ರ್ಯಾಕ್ ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಯಾರಿಗಾದ್ರೂ ಈ ಒಂದು 8ನೇ PDF ಸಿಕ್ಕಿಲ್ಲ ಅಂತಂದ್ರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು PDF ಲಿಂಕ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮ್ಮ ಮೊಬೈಲ್ ಅಲ್ಲೇ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ಸೊ ನೀವೇನಾದ್ರೂ ಇನ್ನು ವಾಟ್ಸ್ಆಪ್ ಗ್ರೂಪ್ ಏನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಸೊ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು ಸ್ನೇಹಿತರೆ. ಸೊ ಹಾಗೆ ನೀವೇನಾದ್ರೂ ಇನ್ನು ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ಏನಾದ್ರೂ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮಾಹಿತಿ ಏನು KSRTC ಮತ್ತೆ NWKRTC ಏನು ಚಾಲನಾ ಪರೀಕ್ಷೆ ನಡೀತಿದೆಯಲ್ಲ ಅದ್ರ ಬಗ್ಗೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಕಟ್ ಆಫ್ ಬಗ್ಗೆ ಆಗಿರೋದು ಪ್ರತಿಯೊಂದು ಮಾಹಿತಿನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ. ಹಾಗೆ ಫೇಸ್ಬುಕ್ ಚಾನಲ್ ಅಲ್ಲೂ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಸೊ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಮತ್ತೇನಾದ್ರೂ ಮಾಹಿತಿ ಇದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.